ನಮಸ್ಕಾರ. ನಾವು ನಂಬಿದ ದೇವರು ನಮ್ಮನ್ನು ಹೆಂಗೆ ಪರೀಕ್ಷೆ ಮಾಡ್ತಾನಂದ್ರೆ ಭಾಳ ಅದ್ಭುತ ಅನ್ನಿಸ್ತು. ಕಠಿಣವಾದ ಪರೀಕ್ಷೆಯನ್ನು ಕೂಡ ಆತ ತೆಗೆದುಕೊಳ್ತಾನೆ. ಆ ಪರೀಕ್ಷೆಯಲ್ಲಿ ನಮಗೆ ಫೇಲ್ ಆಗಕ್ಕೂ ಬಿಡಲ್ಲ, ಆ ಪರೀಕ್ಷೆಯಲ್ಲಿ ಸೋಲಕ್ಕೂ ನಮಗೆ ಬಿಡಲ್ಲ. ನಮ್ಮ ನಂಬಿಕೆಯನ್ನು ಪರೀಕ್ಷಿಸ್ತಿರ್ತಾನ, ನಮ್ಮ ಭಕ್ತಿಯನ್ನು ಪರೀಕ್ಷಿಸ್ತಿರ್ತಾನ, ನಮ್ಮ ವಿಶ್ವಾಸವನ್ನು ಪರೀಕ್ಷಿಸ್ತಿರ್ತಾನ, ನಮ್ಮ ನಿಜವಾದ ಗುಣ ಏನದ ಅದನ್ನಂತ ಪರೀಕ್ಷಿಸ್ತಿರ್ತಾನೆ. ನಾವು ನಂಬಿದ ದೇವರು ನಮ್ಮನ್ನು ಪರೀಕ್ಷೆ ಮಾಡ್ತಿರ್ತಾನೆ. ಆ ಪರೀಕ್ಷೆಯಲ್ಲಿ ನಾವು ಗೆದ್ದೆವು ಅಂತಂದ್ರೆ ಕೈ ಹಿಡಿದು ಎತ್ಕೊಂಡು ಮುದ್ದಾಗ್ತಾನೆ. ಆದರೆ ನಾವೆಲ್ಲ ಏನು ಮಾಡ್ತೀವಿ ಅಂದರೆ ಆತನ ಪರೀಕ್ಷೆಗೆ ಸರಿಯಾಗಿ ಸಿದ್ಧತೆ ಮಾಡಿಕೊಳ್ಳದೆ, ಆ ಪರೀಕ್ಷೆಯನ್ನು ಎದುರಿಸದೆ ಅರ್ಧಕ್ಕೆ ಕೈ ಬಿಟ್ಟು ಭಗವಂತನಿಗೆ ಬೈಯಕ್ಕೆ ಶುರು ಮಾಡ್ತೀವಿ. ಅವನ ಮೇಲೆ ದೋಷಾರೋಪ, ನೀ ಸರಿ ಇಲ್ಲ, ನಾನೆಲ್ಲ ಒಳ್ಳೆಯದೇ ಮಾಡಕ್ಕಾದ್ರೆ ನೀನು ನನ್ನ ಕೆಟ್ಟದ್ದು ಮಾಡ್ತೀವಿ, ನಾನು ನಿನ್ನನ್ನು ಎಷ್ಟು ನಂಬಿದ್ದೆ ಅಂತೇಳಿ ಅದೇ ಪರೀಕ್ಷೆ ಮಾಡಕ್ತಾನೆ. ನಿನ್ನ ನಂಬಿಕೆಯನ್ನು ಪರೀಕ್ಷೆ ಮಾಡ್ತಾನೆ, ನಿನ್ನ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಿದ್ದಾನೆ, ನಿನ್ನ ಒಳ್ಳೆತನವನ್ನು ಪರೀಕ್ಷೆ ಮಾಡ್ತಾ ಇದ್ದಾನೆ, ನಿನ್ನ ಶಕ್ತಿಯನ್ನು ಪರೀಕ್ಷೆ ಮಾಡ್ತಾ ಇದ್ದಾನೆ. ಮಾಡ್ತಾ ಹಾಗೆ ನಿನ್ನ ಕೈನೂ ಬಿಟ್ಟಿಲ್ಲ. ಭಾಳ ಕಷ್ಟ ಬಂದಾಗ ನಿನ್ನ ಕೈ ಹಿಡಿದು ಕೂಡ ನಡೆಸ್ಯಾನ. ಅಲ್ಲೆಲ್ಲಿ ಆತ ನಿನ್ನ ಪರಿಪೂರ್ಣವಾಗಿಯೂ ಬಿಟ್ಟಿಲ್ಲ. ಎಲ್ಲಿ ನಿನಗೆ ನಿಶಕ್ತಿ ಅನ್ನಿಸ್ತದೆ ಅಲ್ಲಿ ಶಕ್ತಿ ತುಂಬ, ಎಲ್ಲಿ ನಿನ್ನ ಕುಸಿದು ಬೀಳುವ ಸಂದರ್ಭದಲ್ಲಿ ನಿನಗೊಂದು ಆಸರೆ ನೀಡ್ಯಾನ. ಆ ರೀತಿ ಬದುಕಿನಲ್ಲಿ ಕರ್ಕೊಂಡು ಹೊಂಟಾನ. ನಾವು ತಾಳ್ಮೆಗೆಟ್ಟು ಅವಸರದಿಂದ ಭಗವಂತನಿಗೆ ಬೈಯಕ್ಕೆ ಶುರು ಮಾಡ್ಕೊಡ್ತೀವಿ. ಅದು ಏನಾಗ್ತದೆ ಅಂದ್ರೆ ಭಗವಂತನ ಮೇಲೆ ನಮ್ಮ ವಿಶ್ವಾಸ ಎಷ್ಟನ್ನು ತೋರಿಸ್ತದೆ. ಈ ಭಗವಂತನ ಮೇಲೆ ನಮ್ಮ ವಿಶ್ವಾಸ ಯಾವಾಗ ಗೊತ್ತಾಗ್ತದಂದ್ರೆ ಆತ ತೆಗೆದುಕೊಳ್ಳುವ ಪರೀಕ್ಷೆಗಳಲ್ಲಿ ನಾವು ಉತ್ತೀರ್ಣರಾದಾಗ, ಆತ ತೆಗೆದುಕೊಳ್ಳುವ ಪರೀಕ್ಷೆಗಳಲ್ಲಿ ನಾವು ಯಾವ ರೀತಿ ಉತ್ತರಗಳನ್ನು ಉತ್ತರಿಸ್ತೀವಿ ಅಂದಾಗ, ಆತ ತೆಗೆದುಕೊಳ್ಳುವ ಪರೀಕ್ಷೆಗಳಲ್ಲಿ ನಾವು ಯಾವ ರೀತಿ ಪ್ರತಿಕ್ರಿಯೆಗಳನ್ನು ನೀಡ್ತೀವಲ್ಲ ಅನ್ನುವ ಸಂದರ್ಭದಲ್ಲಿ ನಮ್ಮ ಮತ್ತು ಭಗವಂತನ ಮೇಲೆ ಇರ್ತಕ್ಕಂಥ ವಿಶ್ವಾಸ ಏನಾದಲ್ಲ, ನಂಬಿಕೆ ಏನಾದಲ್ಲ, ಭಕ್ತಿ ಏನಾದಲ್ಲ, ಅದು ಗೊತ್ತಾಗ್ತದೆ. ಅದಕ್ಕೆ ಆತ ಆಗಾಗ ನಮಗೆ ಪರೀಕ್ಷೆಗಳನ್ನು ತೆಗೆದುಕೊಳ್ತದೆ. ಯಾವ ರೀತಿ ಅನೇಕ ಕಷ್ಟಗಳನ್ನು ತಂದಿಟ್ಟು ಆ ಸಂದರ್ಭದಲ್ಲಿ ನಮ್ಮ ಪ್ರತಿಕ್ರಿಯೆಗಳು ಹೆಂಗದಾವ, ನಮ್ಮ ಉತ್ತರಗಳು ಹೆಂಗದಾವ ನೋಡಬೇಕಾಗಿರುತ್ತೆ. ಸಮಾಜಕ್ಕೆ ತೋರಿಸ್ಬೇಕಾಗಿರುತ್ತೆ, ನಮ್ಮ ಮೂಲಕ ಸಮಾಜಕ್ಕೂ ತೋರಿಸ್ಬೇಕಾಗಿರುತ್ತೆ. ನಮ್ಮನ್ನೆಲ್ಲರೂ ಗಮನಿಸ್ತಿರ್ತಾರೆ, ನಮ್ಮ ಸುತ್ತಮುತ್ತಲಿರೋಲ್ಲ ನಮ್ಮನ್ನು ಗಮನಿಸ್ತಿರ್ತಾರೆ. ನಮ್ಮ ವರ್ತನೆಗಳು ಹೆಂಗದಾವ, ನಮ್ಮ ಮಾತುಗಳು ಹೆಂಗದಾವ, ನಮ್ಮ ಮಾತಿಗೂ ನಮ್ಮ ವರ್ತನೆಗೂ ಸಂಬಂಧವಿದೆಯೇ ಇಲ್ಲವೇ ಅನ್ನುವುದನ್ನು ಅವ್ರು ಗಮನಿಸ್ತಿರ್ತಾರೆ. ಮಾತು ಮತ್ತು ವರ್ತನೆಗೆ ಒಂದೇ ಆಗಿತ್ತು ಅಂತಂದ್ರೆ ಆಗ ಸಮಾಜ ನಮ್ಮನ್ನು ಗೌರವಿಸ್ತದೆ. ನಾವು ನಿಜ ವ್ಯಕ್ತಿಗಳೆಂದು ನಂಬುತ್ತದೆ. ನಮ್ಮ ಮಾತಿಗೂ ಮತ್ತು ನಮ್ಮ ಕೆಲಸಕ್ಕೂ ವ್ಯತ್ಯಾಸ ಇತ್ತು ಅಂತಂದ್ರೆ ಆಗ ನಾವು ಕಪಟ ವ್ಯಕ್ತಿಗಳಾಗ್ತೀವಿ. ಯಾಕಂದ್ರೆ ನಾವು ಹೇಳೋದೊಂದೇ ಮಾಡೋದೊಂದು. ಈ ರೀತಿಯಾಗಿ ನಮ್ಮ ಮಾತು ಮತ್ತು ಕೆಲಸದ ಮಧ್ಯದಲ್ಲಿ ಒಂದು ಹೊಂದಾಣಿಕೆ, ಒಂದು ಸಾಮ್ಯತೆ ಇರಬೇಕಾಗ್ತದೆ. ಆ ಸಾಮರ್ಥ್ಯವನ್ನು, ಹೊಂದಾಣಿಕೆಯನ್ನು ಗೊತ್ತಾಗೋದು ಯಾವಾಗ ಕಷ್ಟ ಪರಿಸ್ಥಿತಿಗಳಲ್ಲಿ, ಇಕ್ಕಟ್ಟಿನ ಪರಿಸ್ಥಿತಿಗಳಲ್ಲಿ. ಆ ಇಕ್ಕಟ್ಟಿನ ಪರಿಸ್ಥಿತಿ ಭಗವಂತ ಸೃಷ್ಟಿಸ್ತಾನೆ ನಮಗಾಗಿ. ಆ ಸಂದರ್ಭದಲ್ಲಿ ನಾವು ದೃಢವಾಗಿದ್ದು ನಮ್ಮ ತತ್ವವನ್ನು ನಾವು ಬಿಡದೆ ಸಾಗಿದೆವು ಅಂತಂದ್ರೆ ಆಗ ನಮ್ಮನ್ನು ಕೈಗೆ ತೆಗೆದುಕೊಂಡಾಗ ನಾವು ಕೆಲವೊಂದು ಸಂದರ್ಭದಲ್ಲಿ ಸೋತು ಕುಂದಿರ್ತೀವಿ. ಅಂಥ ಸಂದರ್ಭದಲ್ಲೂ ಕೂಡ ಭಗವಂತ ಬಂದು ಬೆನ್ನಿಂದ ನಿಂತು
ಬೆನ್ನು ಚಪ್ಪರಿಸಿ ನಮ್ಮನ್ನು ಶಕ್ತಿ ತುಂಬಿ ನಮ್ಮನ್ನು ನಡೆಯಲಿಸ್ತಾನೆ. ಈ ರೀತಿಯಾದ ಭಗವಂತನ ಒಂದು ಬೆಂಬಲ ನಮಗಿದ್ದೇ ಇರ್ತದೆ. ನಮ್ಮ ಮಾತಿಗೂ ಮತ್ತು ನಮ್ಮ ಕೆಲಸದ ಮಧ್ಯದಲ್ಲಿ ತಾಳಮೇಳವಿದ್ದಾಗ ನಾವು ಮಾತಾಡೋದು ಸಾಕಷ್ಟು ಮಾತಾಡ್ತೀವಿ. ಹಾಗೆ ಮಾಡ್ಬೇಕು, ಹಿಂಗೆ ಮಾಡ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು ಅಂತೆಲ್ಲ ಹೇಳ್ತೀವಿ. ನಾವೇ ಅವುಗಳನ್ನು ಅನುಸರಿಸಬೇಕಾದಂಥ ಸಂದರ್ಭ ಬಂತು ಅಂದ್ರೆ ನಾವು ಬೇರೆ ದಾರಿನೇ ಇರ್ತೀವಿ. ಆಗ ಭಗವಂತ ನಮ್ಮ ಕನ್ನ ಕೈ ಬಿಟ್ಬಿಡ್ತಾನೆ. ಆ ಸಂದರ್ಭದಲ್ಲಿ ಆ ಕಷ್ಟದಿಂದ ಪಾರಾಗೋ ಸಲುವಾಗಿ ನಾವು ಯಾವುದೋ ಒಂದು ಕಳ್ಳ ದಾರಿಯನ್ನು ಇಟ್ಟಿದ್ದೀವಿ, ಸ್ವಾರ್ಥದ ದಾರಿಯಲ್ಲಿ ನಾವು ಸಾಗ್ತೀವಿ. ಸಾಗಿದಾಗ ಭಗವಂತ ನಮ್ಮ ಕೈ ಬಿಟ್ಕೊಳ್ತಾನೆ. ಅಲ್ಲಿ ನಮ್ಗೆ ಉತ್ತಮ ಏನಾಗಬೇಕಾಯ್ತು ಅದಾಗುತ್ತಿಲ್ಲ, ಮುಂದಿನ ಫಲ ನಮ್ಮ ಕೈ ತಪ್ಪಿರುತ್ತದೆ. ಈಗ ಒಳ್ಳೇದಾಗಿರ್ತದೆ, ನಾವು ಈ ಕೆಟ್ಟ ದಾರಿಯಲ್ಲಿ ಸಾಗೋದ್ರಲ್ಲಿ. ಆದರೆ ಮುಂದೆ ಉತ್ತಮ ಫಲ ಸಿಗುವುದಿಲ್ಲ. ಆ ಕರ್ಮಗಳ ಫಲವನ್ನು ನಾವು ಅನುಭವಿಸೋಗ್ಬೇಕಾಗ್ತದೆ, ಕಷ್ಟಗಳು ಅನುಭವಿಸೋಗ್ಬೇಕಾಗ್ತದೆ. ಅದಕ್ಕಾಗಿ ಭಗವಂತನ ಮೇಲೆ ನಮ್ಮ ನಂಬಿಕೆ ಅಚಲವಾಗಿರಬೇಕು, ದೃಢವಾಗಿರಬೇಕು. ಇಂಥ ಸಮಸ್ಯೆಗಳು ಕೂಡ ಬಂದರೂ ಕೂಡ ಭಗವಂತನ ಮೇಲಿನ ನಂಬಿಕೆ ಅಳಗಡಬಾರ್ದು. ಸದೃಢವಾದ ನಂಬಿಕೆ ನಮ್ಮಲ್ಲಿತ್ತು ಅಂದರೆ ಕೊನೆಯವರೆಗೂ ಕೈ ಹಿಡಿದು ಕಾಪಾಡ್ತಾನೆ ಅನ್ನೋ ಮಾತು ಸತ್ಯ ಆಗೋದು. ಅದನ್ನು ಅನುಭವಿಸ್ಬೋದು, ಆದರೆ ನಮ್ಮ ನಂಬಿಕೆ ಸದೃಢವಾಗಿರಬೇಕು. ಇದ್ದಾಗ ಮಾತ್ರ ಭಗವಂತ ನಮ್ಮ ಕೈ ಹಿಡಿದು ಕಾಪಾಡೋದು ನಾವು ಅನುಭವಿಸೋಕ್ಕೆ ಸಾಧ್ಯ ಆಗುತ್ತೆ. ಹಿಂದಿನ ದಿನಗಳನ್ನು ನಾವು ಗಮನಿಸಿದಾಗ ನಮ್ಮ ಅಚಲವಾದ ನಂಬಿಕೆಯನ್ನು ನಾವು ಯಾವ ರೀತಿಯಾಗಿ ಭಗವಂತನನ್ನು ಸಾಕ್ಷಾತ್ಕಾರ ಮಾಡ್ಕೊಂಡ್ವಿ ಅಥವಾ ನಮ್ಗೆ ಹೆಂಗೆ ಕೈ ಹಿಡಿದು ನಡೆಸ್ಯಾನ ಅನ್ನೋದು ಗೊತ್ತಾಗ್ತದೆ. ಅದಕ್ಕೆ ಆತನ ಮೇಲಿನ ನಂಬಿಕೆಯಲ್ಲಿ ಒಂದಿಷ್ಟು ಸಂಶಯ ಅನ್ನೋದು ಬೇಡ, ಅಪನಂಬಿಕೆ ಅನ್ನೋದು ಬೇಡ. ಧನ್ಯವಾದಗಳು.